ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು 5ನೇ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ವಿಡಿಯೋನ ಚಿಕ್ಕದಾಗೆ ಮಾಡ್ತೀನಿ, ಯಾಕೆಂದ್ರೆ ನಿನ್ನೆ ಸ್ವಲ್ಪ ದೊಡ್ಡ ವಿಡಿಯೋ ಸ್ವಲ್ಪ ದೊಡ್ಡದಾಯ್ತು. 40 ನಿಮಿಷಗಳ ಕಾಲ ಹೆಚ್ಚಾಗಿದ್ದರಿಂದ ಕೆಲವರಿಗೆ ತೊಂದರೆ ಆಗಿದೆ. ಮತ್ತೆ ಅದು ಅಲ್ಲದೇನೆ ಕೆಲವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೇಗೆ ಅಂತಾನು ಕೆಲವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ವಿಡಿಯೋ ಬೇರೆ ಒಂದು ಮೊಬೈಲ್ನಲ್ಲಿ ನಾನು ತೋರಿಸ್ತಾ ಹೋಗ್ತಿದ್ದೆ. ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೇಗೆ ಅಂತಂದು ಕೆಲವರಿಗೆ ಗೊತ್ತಿಲ್ಲದೆ ಇರೋರಿಗೆ ಮಾತ್ರ ಅದು. ಓಕೆ, ಈಗ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ವಿಡಿಯೋನ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಆಬ್ಜೆಕ್ಟ್ ಅನ್ನ ತೋರಿಸಿದ್ದೆ, ಸಿಂಗಲ್ ಶೇಡಿಂಗ್. ಇವಾಗ ರಿಯಲಿಸ್ಟಿಕ್ ಶೇಡಿಂಗ್ ಅನ್ನ ಆಬ್ಜೆಕ್ಟ್ ಮೇಲೆ ಹೇಗೆ ಅಪ್ಲೈ ಮಾಡೋದು, ಲೈಟಿಂಗ್ ಹೇಗೆ ಅಂತಕ್ಕಂಥದ್ದನ್ನ ಇವತ್ತು ಹೇಳ್ತೀನಿ. ಬನ್ನಿ ನೋಡೋಣ. ಎಲ್ಲ ಕಲಿಕಾ ಬಂಧುಗಳಿಗೆ ನಮಸ್ಕಾರ. ಸಾಕಷ್ಟು ಜನಕ್ಕೆ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಹೇಗೆ ಅಂತಂದು ಗೊತ್ತಿಲ್ಲ. ನಮ್ದು ಇದು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಡೈರೆಕ್ಟ್ ನಮ್ದು ಬೆನಕಾಂ ಅಕಾಡೆಮಿ ಅಂತಂದೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ. ಇದನ್ನ ಸಬ್ಸ್ಕ್ರೈಬ್ ಮಾಡೋದು ಹೇಗೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಅದನ್ನು ಸಾಕಷ್ಟು ಜನ ಫೋನ್ ಮಾಡ್ತಾನೆ ಇದ್ದಾರೆ. ಆದ್ರಿಂದ ಈಗ ಬೇರೆ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ತರ ಒಂದು ವಿಡಿಯೋ ಓಪನ್ ಆಗುತ್ತೆ. ವಿಡಿಯೋ ಓಪನ್ ಆದಾಗ ನಿಮಗೆ ಒಂದು ನಿಮಿಷ ಇದೇನು ಆಗ್ತಾ ಇದೆ. ಈಗ ಈ ವಿಡಿಯೋ ಓಡ್ತಾ ಇರ್ತಾರ, ಅದರಲ್ಲಿ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ. ಅದನ್ನ ಪ್ರೆಸ್ ಮಾಡ್ಬೇಕು ಹಿಂಗೆ. ಅವಾಗ ಪ್ರೆಸ್ ಮಾಡಿದಾಗ ಇಲ್ಲಿ ಪಕ್ಕದ ಒಂದು ಬೆಲ್ ಇದೆ, ಬೆಲ್ ಮಾರ್ಕ್ ಇದೆ ನೋಡಿ. ಇದನ್ನ ಪ್ರೆಸ್ ಮಾಡಿದಾಗ ಈಗ ಒಂದು ಬ್ಲಾಕ್ ಬೆಲ್ ಬಂತು, ಇಲ್ಲಿ ಆಲ್ ಅಂತ ಇದೆ. ಇದನ್ನ ಪ್ರೆಸ್ ಮಾಡಿದಾಗ ನಿಮಗೆ ಸಬ್ಸ್ಕ್ರೈಬ್ ಆಗೋಗುತ್ತೆ. ನಿಮಗೆ ನಮ್ಮ ವಿಡಿಯೋಗಳು ಬಂದಾಗೆಲ್ಲ ನೋಟಿಫಿಕೇಶನ್ ಬರ್ತಾ ಇರುತ್ತೆ, ಆಯ್ತಾ? ಅವಾಗ ನಿಮಗೆ ನಾವು ವಾಟ್ಸಪ್ ಅಲ್ಲಿ ಹಾಕೋದು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದನ್ನ ನೀವು ಡೈರೆಕ್ಟ್ ಆಗಿ ನೋಡ್ಬೋದು. ಸರ್ಕಲ್ ಹಾಕೋದು ಈಗೆಲ್ಲ ಈ ಸರ್ಕಲ್ ಹಾಕೋದು ತೋರಿಸಿದ್ದೆ. ಅದು ಹಿಂಗೆ ಮೊಟ್ಟೆ ತರ ಹೋಗುತ್ತೆ. ಅವಾಗ ಅದನ್ನ ಸರಿ ಮಾಡ್ಕೋಬೇಕು ಅಂದ್ರೆ ಈಗ ಸರಿ ಮಾಡ್ಕೋಬಹುದು, ಇಲ್ಲ ಡೈರೆಕ್ಟ್ ಆಗಿ ಹಿಂಗೆ ಹಾಕ್ಬೋದು ನೋಡಿ. ಇದು ಕರೆಕ್ಟ್ ಆಗಿ ಬರುತ್ತೆ ಈ ತರ. ಹೌದಾ? ಡೈರೆಕ್ಟ್ ಆಗಿ ಕರೆಕ್ಟ್ ಆಗಿ ಸರ್ಕಲ್ ಹಾಕ್ಬೋದು ನೋಡಿ. ಕರೆಕ್ಟ್ ಆಗಿ ಹಾಕ್ಬೋದು ಸರ್ಕಲ್. ಆ ಸರ್ಕಲ್ಗಳು ಹಾಕೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಅಂದ್ರೆ ಇನ್ನೊಂದು ತರ ಸರ್ಕಲ್ ಹಾಕೋದನ್ನ ಪರ್ಫೆಕ್ಟ್ ಆಗಿ ಹಾಕೋದನ್ನ ಹೇಳ್ಕೊಡ್ತೀನಿ ನೋಡಿ. ಈಗ ಪೆನ್ಸಿಲ್ ಅನ್ನು ಹಿಂಗ್ ಇಟ್ಕೊಳ್ಳಿ. ಈ ಟಿಪ್ಪು ಇರಬೇಕು, ಟಿಪ್ಪನ್ನು ಹಿಂಗ್ ಇಟ್ಕೋಬೇಕು. ಹಿಂಗ್ ಇಟ್ಕೊಂಡು ಇದನ್ನ ಈ ಪೇಪರ್ ಅನ್ನ ಹಿಂಗ್ ಟರ್ನ್ ಮಾಡ್ತಾ ಹೋದ್ರೆ ಸರ್ಕಲ್ ಕರೆಕ್ಟ್ ಬರುತ್ತೆ ನೋಡಿ. ನೋಡಿ ಇದು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ, ಇರ್ಬೋದು ನಿಮಗೆ. ತರ ಸರ್ಕಲ್ ಈ ತರ ಹಿಡ್ಕೊಂಡು ಇದನ್ನ ತಿರುಗಿಸ್ಬೇಕು. ಇದನ್ನ ಪೇಪರ್ ತಿರುಗಿಸ್ಬೇಕು. ಇದನ್ನ ನೆಲಕ್ಕೆ ಕೂತಿರ್ಬೇಕು, ಅದು ಪೇಪರ್ಗೆ ಅಥವಾ ಇದಕ್ಕೆ ಬೋರ್ಡಿಗೆ. ಈ ಪೇಪರ್ನ ತಿರುಗಿಸ್ತಾ ಹೋಗ್ಬೇಕು. ಇದು ಇಲ್ಲೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸಾಮಾನುಗಳೆಲ್ಲ ಅಡ್ಡ ಇಟ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಓಕೆ, ಇನ್ನೂ ಒಂದ್ಸಲ ತೋರಿಸ್ತೀನಿ ನೋಡಿ. ಸ್ವಲ್ಪ ಜಾಗ ಮಾಡ್ಕೊತಾ ಇದ್ದೀನಿ. ಓಕೆ, ಇದು ನೋಡಿ ಇನ್ನೊಂದ್ಸರಿ ತೋರಿಸ್ತೀನಿ. ಈಗ ಇಟ್ಕೊಳ್ಳಿ ಪೆನ್ಸಿಲು ಕರೆಕ್ಟಾಗಿ. ಇದನ್ನ ಪ್ರೆಸ್ ಮಾಡಬೇಕು. ಇದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನೀಟಾಗಿ ಬರುತ್ತೆ. ಕಂಪಾಸ್, ಯಾವ ಕಂಪಾಸು ಬೇಕಾಗಲ್ಲ, ಅಷ್ಟು ನೀಟಾಗಿ ಕಂಪಾಸ್ ಇಲ್ಲದೆ ಮಾಡ್ಬೇಕು. ಈಗ ಹಿಡ್ಕೋಬಹುದು, ಈಗ ಹಿಡ್ಕೊಂಡ್ರು ಬರುತ್ತೆ. ನೋಡಿ
ಈಗ ಇಟ್ಕೊಂಡ್ರೂ ಕೂಡ ಹಿಂಗೆ ಫುಲ್ ರೌಂಡ್ ಹಾಕ್ಬೋದು. ಹತ್ತಿರದಲ್ಲಿ ಬೇಕು ಅಂತಂದ್ರು ಕೂಡ ಈಗ ಅದು ಜಾರಬೇಕು. ಈಗ ಇದರಲ್ಲೇ ನಾನು ಪೇಪರ್ನಲ್ಲೇ ತೋರಿಸ್ತೀನಿ. ಇದು ಬರೀ ಸರ್ಕಲ್ ಹಾಕೋದಾಯ್ತು. ಸರ್ಕಲ್ ಹಾಕೋದು, ಸಿಲಿಂಡ್ರುಗಳು ಹಾಕೋದು, ಇದೇ ಥರ ಮಾಡ್ಬೋದು. ಸಿಲಿಂಡ್ರು ಕೂಡ ಇದರಲ್ಲಿ ಸಿಲಿಂಡ್ರು ಇದನ್ನ ಹಾಕಿದ್ರೆ ನೋಡಿ ಇಲ್ಲೇ ಈಗ ಬಂದಿದೆಯಲ್ಲ, ಇದನ್ನು ಸಿಲಿಂಡರ್ ಥರನೂ ಬರುತ್ತೆ. ಇದನ್ನ ಉಲ್ಟಾ ಹಿಂಗಾದ್ರೂ ಮಾಡ್ಬೋದು, ಹಿಂಗಾದ್ರೂ ಮಾಡ್ಬೋದು. ಯಾವುದೇ ಸಿಲಿಂಡ್ರನ್ನ ಹಾಕಿದ್ರು ಕೂಡ ನೀವು 2 ಸರ್ಕಲ್ ಬೇಕಾಗುತ್ತೆ. ಇಲ್ಲ ಓವಲ್ಲು, ಹೀಗೆ ಓವಲ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇದು ಸರ್ಕಲ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಶೇಡಿಂಗ್ಸನ್ನು ಇದರಲ್ಲಿ ತೋರಿಸ್ತೀನಿ ನಾನು. ಈಗ ಶೇಡಿಂಗ್ಸ್ ಮಾಡಿದ್ರಲ್ವ, ಶೇಡಿಂಗ್ಸು ಇದು ಮಾಡಿದ್ದು ನೀವು ಲೈನ್ಸ್ ಮಾಡಿದ್ದೀವಿ, ಡಾರ್ಕಿಂದ ಲೈಟು ಮಾಡೋದು ನೆನ್ನೆ ವಿಡಿಯೋಲ್ಲಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಇವಾಗ ಇದರಲ್ಲಿ ಶೇಡಿಂಗ್ ಫುಲ್ ಸ್ಮೂತ್ ಶೇಡಿಂಗ್ ಮಾಡೋದು ಹೇಗೆ ಅಂತಂದ್ರೆ, ಇದನ್ನು ಈಗೀಗ ಮಾಡ್ತಾ ಇದ್ವಲ್ಲ ನಾವು, ಅದನ್ನು ಸ್ವಲ್ಪ ರೌಂಡ್ ಮಾಡ್ಬೇಕು. ಹೀಗೆ ರೌಂಡ್ ಮಾಡಿದರೆ ಆ ಲೈನ್ಸ್ ಬರೋದಿಲ್ಲ, ಅವಾಗ ಫುಲ್ಲು ಮಿಕ್ಸಿಂಗ್ ಬರುತ್ತೆ. ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಜಾಸ್ತಿ. ಲೈನ್ಸ್ ಎಲ್ಲ ಮುಚ್ಚೋಗ್ಬೇಕು. ಲೈನ್ಸ್ ಕಂಪ್ಲೀಟ್ ಅಲ್ಲಿ ಪ್ಯಾಚ್ ಬರಬಾರ್ದು, ಕಂಪ್ಲೀಟ್ ಮುಚ್ಚೋಗ್ಬೇಕು. ಸ್ವಲ್ಪ ರೌಂಡ್ ಹಾಕಿದ್ರೆ ಹಂಗೆ ನೀಟಾಗಿ ಬರ್ತಾ ಹೋಗುತ್ತೆ. ಹೀಗೆ ಲೈನ್ಸ್ ಕಂಟ್ರೋಲ್ ಬರುತ್ತೆ. ಪೂರ್ತಿ ಲೈನ್ಸು ಬರಲೇಬಾರ್ದು ಅಂತಂದರೆ ಫುಲ್ ರೌಂಡ್ ಜಾಸ್ತಿ ಮಾಡಬೇಕು. ಹೀಗೆ ಅವಾಗ ಇನ್ನೂ ಸ್ಮೂತ್ ಬರುತ್ತೆ. ನೋಡಿ ಇವಾಗ ನೀವು ಪೆನ್ಸಿಲ್ ಲೈನ್ಸೇ ಕಾಣಿಸೋದಿಲ್ಲ. ವೇರಿಯೇಷನ್ಸು ಜಾಸ್ತಿ ಕಮ್ಮಿ ಮಾಡ್ತಾ ಬರಬೇಕು. ಒಂದೇ ಥಿಕ್ನೆಸ್ಸು, ಒಂದೇ ಪ್ರೆಸ್ಸಿಂಗು. ಆ ಪ್ರೆಸ್ಸಿಂಗ್ನ ಹಂಗೆ ವೇರಿ ಮಾಡ್ತಾ ಲೈಟ್ ಮಾಡ್ತಾ ಬರಬೇಕು. ಅವಾಗ ಬ್ಯೂಟಿಫುಲ್ಲಾಗಿ ಇದು ಬರುತ್ತೆ ಶೇಡಿಂಗ್ಸು. ಮಿಕ್ಸಿಂಗ್ ಇದು ಬಂತಲ್ಲ, ಇದೇ ಥರ ಇವಾಗ ಇದರಲ್ಲಿ ಸರ್ಕಲಲ್ಲಿ ಮಾಡ್ತೀನಿ ನೋಡಿ. ಈಗ ಒಂದ್ಸತಿ ಇಲ್ಲಿ ಇಟ್ಕೊಂಡ್ರೆ ಇಲ್ಲಿ ಡಾರ್ಕ್ ಮಾಡಿಕೊಂಡು ಇದನ್ನು ಲೈಟ್ ಮಾಡ್ತಾ ಹೋಗ್ಬೇಕು. ಇದನ್ನ ಸೈಡ್ಸ್ ಎಲ್ಲ ಮಾಡ್ಕೋಬೋದು. ಆಮೇಲೆ ಇದು ಡಾರ್ಕ್ ಟು ಲೈಟ್, ಲೈಟ್ ಇಲ್ಲಿಂದ ಬರುತ್ತೆ. ಲೈಟ್ ಇಲ್ಲಿಂದ ಬಂದಾಗ ಇದು ಗ್ರೌಂಡ್ ಲೈನು, ಶಾಡೋ ಡಾರ್ಕ್ ಟು ಲೈಟ್ ಬರುತ್ತೆ. ಇದು ಒಂದೇ ಸಿಂಗಲ್ ಇದರಲ್ಲಿ ಮಾಡಿರೋದು. ಇನ್ನೂ ಸ್ಮೂತ್ ಮಾಡಬೇಕು ಅಂತಂದರೆ ಇದ್ರ ಮೇಲೆ ರೌಂಡ್ ಒತ್ತೆ ಮಾಡ್ತಾ ಹೋದರೆ ರೌಂಡಾಗೆ ಅವಾಗ ಬರುತ್ತೆ ನೋಡಿ. ಇದನ್ನೇ ತೋರಿಸ್ತೀನಿ. ಆಮೇಲೆ ಆಚೆ ಬಂದಿದ್ದೆಲ್ಲ ಬೇಕಾದ್ರೆ ಅಳಿಸ್ಕೊಬೋದು. ಎರೇಸ್ ಮಾಡ್ಕೊಂಡ್ರೆ ನೀಟ್ ಇದು ಬರುತ್ತೆ. ಇದಿನ್ನೂ ಕಾಂಟ್ರಾಸ್ಟು ಅಥವಾ ನೀಟ್ನೆಸ್ ಮಾಡಬೇಕು ಅಂದರೆ ಎಡ್ಜಸ್ಸು ತುಂಬ ಶಾರ್ಪಾಗಿ ಉಳಿಸ್ಕೋಬೇಕು.
ಇದು ರಫ್ ಆಗಿ ಮಾಡಿರೋದು. ಇನ್ನೂ ನೀಟಾಗಿ ಮಾಡಬೇಕು ಅಂತಂದರೆ ಇಲ್ಲಿ ಇನ್ನೂ ಒಂದ್ಸತಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ ಬೇರೆ ಥರ ಇದೆ. ಇಲ್ಲಿ ಒಂದು ಶಾಡೋ ಬಿಟ್ಕೋಬೇಕು, ಒಂದು ಲೈಟು ಬಿಟ್ಕೋಬೇಕು. ಲೈಟ್ ಬಿಟ್ಕೊಂಡು ಇದನ್ನ ಫುಲ್ ರೌಂಡ್ ಮಾಡ್ತಾ ಹೋಗ್ಬೇಕು. ರೌಂಡ್ 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 ರೌಂಡ್. ಎಲ್ಲೇ ಪ್ಯಾಚ್ ಬಂದ್ರು ಅದು ಉಜ್ತಾ 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 ಮಿಕ್ಸ್ ಮಾಡ್ಬೋದು. ಅದನ್ನೇ ರೌಂಡ್ ಉಜ್ಕೊಂಡ್ಬರ್ಬೇಕಾಗುತ್ತೆ. ಆಬ್ಜೆಕ್ಟ್ ಯಾವ ತರ ಶೇಪ್ ಇದೆಯೋ ಆ ಥರನೇ ಉಜ್ಕೊಂಡ್ಬರ್ಬೇಕು. ಇಲ್ಲಿ ಕಾಂಟ್ರಾಸ್ಟ್ ಡಾರ್ಕ್ ಆಗುತ್ತೆ. ಆಲ್ಮೋಸ್ಟ್ ತುಂಬಾ ಡಾರ್ಕೇ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಹೈಲೈಟ್ಸ್ಗೆ ಮೇಲೆ ಹೈಲೈಟ್ ನಂಗೆ ಲೈಟ್ ಬಿಟ್ಕೋಬೇಕು. ಗೊತ್ತಾಗ್ತಾ ಇದೆಯಲ್ಲ, ಇದು ಕಂಪ್ಲೀಟ್ ಸ್ಮೂತ್ ಶೇಡಿಂಗು. ಸ್ಮೂತ್ ಶೇಡಿಂಗ್ ನಲ್ಲಿ ಎಡ್ಜಸ್ ಅನ್ನ ಶಾರ್ಪ್ ಆಗಿ ಉಳಿಸ್ಕೊಂಡ್ರೆ ಮಾತ್ರ ನಿಮಗೆ ನೀಟ್ನೆಸ್ ಬರುತ್ತೆ. ಈಗ ಅವಾಗ ಇಡೀ ಆಬ್ಜೆಕ್ಟ್ ನಿಮಗೆ ಸಂಪೂರ್ಣವಾಗಿ 3D ಕಾಣಿಸುತ್ತೆ. ಇದು ಹೈಲೈಟ್ಸ್ ಬೇಕಾದ್ರೆ ನೀವು ಸ್ವಲ್ಪ ತಕೋಬಹುದು, ಹೀಗೆ ತಕೋಬಹುದು. ಇನ್ನೂ ಕಾಂಟ್ರಾಸ್ಟ್ ಡಾರ್ಕ್ ಬೇಕು ಅಂತಂದ್ರೆ ಇನ್ನೂ ಡಾರ್ಕ್ ಮಾಡ್ಕೋಬಹುದು. ಇಲ್ಲಿ ಅದು 8 ಪಿನ್ 6 ಪಿನ್ ಯಾವ್ದಾದ್ರು ಒಂದು ಇದರಲ್ಲಿ ಮಾಡ್ಕೋಬಹುದು. ಪೆನ್ಸಿಲ್ಗಳು ಯಾವ್ಯಾವ್ದು ಯೂಸ್ ಮಾಡ್ಬೇಕು ಅಂತಂದು ಬೇಕಾದ್ರೆ ಆಮೇಲೆ ಹೇಳ್ಕೊಡ್ತೀನಿ ನಾನು ಇದರಲ್ಲಿ. ಇದಕ್ಕೆ ನಂತರ ಗ್ರೌಂಡ್ ಲೈನ್ ಮತ್ತಿಲ್ಲಿ ಒಂದು ಶಾಡೋ ಬರುತ್ತೆ. ಈಗ ಶಾಡೋ ತೋರಿಸ್ತೀನಿ. ಶಾಡೋ ಹೆಂಗ್ ಬರುತ್ತೆ ಅಂತಂದ್ರೆ ಇಲ್ಲಿ ಲೈಟ್ ಬರ್ತಾ ಇದೆ, ಲೈಟ್ ಒಂದು ಸೋರ್ಸ್ ಇದೆ ಅಂತ ನೀವು ಇಮೇಜ್ ಮಾಡ್ಕೋಬೇಕು. ಇಮೇಜ್ ಮಾಡ್ಕೊಂಡ್ರೆ ಲೈಟ್ ಇಲ್ಲಿಗೆ ಬಿದ್ದು ಹಿಂಗ್ ಹೊಟ್ಟೋಗುತ್ತೆ ಅಂತಂದ್ರೆ ಅವಾಗ ಇಲ್ಲಿಂದ ಇಲ್ಲಿಗೆ ಶಾಡೋ ಬೀಳುತ್ತೆ. ಈ ಶಾಡೋ ನೋಡಿ, ಶಾಡೋ ಬೀಳುತ್ತೆ ಅಂತಂದ್ರೆ ಶಾಡೋ ಸೇಮ್ ಆಬ್ಜೆಕ್ಟ್ ಏನಿರುತ್ತೆ ಶೇಪ್ಸು, ಆಬ್ಜೆಕ್ಟ್ ಶೇಪ್ ಅಲ್ಲೇ ಬೀಳುತ್ತೆ. ಆಬ್ಜೆಕ್ಟ್ ರೌಂಡ್ ಇದ್ರೆ ರೌಂಡ್ ಬೀಳುತ್ತೆ, ಸಿಲಿಂಡ್ರಿಕಲ್ ಇದ್ರೆ ಸಿಲಿಂಡ್ರಿಕಲ್ ಬೀಳುತ್ತೆ, ಲೈಟ್ ಶಾಡೋ ಬೀಳುತ್ತೆ. ಹೀಗೆ ಗೊತ್ತಾಯ್ತಲ್ಲ. ಇದು ಒಂದು ಬಾಲ್ ಆಬ್ಜೆಕ್ಟ್. ಇದು ಒಂದು ರಿಫ್ಲೆಕ್ಷನ್ ಲೈಟ್ ಅನ್ನ ತಗೊಂಡಿರೋದು ಅಷ್ಟೇ. ಅದು ತುಂಬಾ ಲೈಟ್ ಇಲ್ಲ. ಇದು ಕಾಂಟ್ರಾಸ್ಟ್ ಡಾರ್ಕ್ ಇಂದ ಲೈಟ್ ಬರ್ಬೇಕು ಶಾಡೋ. ಗೊತ್ತಾಯ್ತಲ್ವಾ ಇದು. ನಂತರ ಇನ್ನೊಂದು ಶೀಟಲ್ಲಿ ಮಾಡೋಣ. ಇನ್ನೊಂದು ಆಬ್ಜೆಕ್ಟ್ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನಾವು ಯಾವ್ದಾದ್ರು ಆಬ್ಜೆಕ್ಟ್ ತಗೊಳ್ಳೋಣ, ಅಥವಾ ಒಂದು ಕೋನೆ ತಗೊಳ್ಳೋಣ. ಕೋನ್ ಶೇಪ್ ಅನ್ನು ಕೋನ್ ತಗೊಂಡಿದ್ದೀನಿ ನಾನು ಶೇಪ್. ಆಮೇಲೆ ಬೇರೆ ಬೇರೆ ಡ್ರಾಯಿಂಗ್ಸ್ ತೋರಿಸ್ತೀನಿ. ಇವಾಗ ಶೇಡಿಂಗ್ಸ್ ಮಾಡಿ ತೋರಿಸ್ತಾ ಇರೋದ್ರಿಂದ ಇಲ್ಲಿಂದ ಇದಕ್ಕೆ ಇದು ಗ್ರೌಂಡ್ ಲೈನು, ಇಲ್ಲಿಂದ ಇದಕ್ಕೆ ಲೈಟ್ ಬರ್ತಾ ಇದೆ ಅಂತ ಒಂದು ಇಮೇಜ್ ಮಾಡ್ಕೋಬೇಕು.
ಅದು ಬೇರೆ ಆಬ್ಜೆಕ್ಟ್ ಆಮೇಲೆ ತೋರಿಸ್ತೀನಿ. ಇಲ್ಲಿ ಲೈಟ್ ಮಾಡ್ಕೊಂಡು ಇಲ್ಲೊಂದು ಲೈಟ್ ಬಿಟ್ಕೋಬೇಕು, ಮೀಡಿಯಂ ಲೈಟ್ ಅಲ್ಲಿ ಲೈಟ್ ಬಿಟ್ಕೋಬೇಕು. ಈ ಶೇಪು ಕೋನ್ ಶೇಪ್ ಹೆಂಗಿದೆಯೋ ಹಾಗೇ ಹೋಗ್ಬೇಕು ಲೈಟಿಂಗು. ನೋಡಿ ಲೈಟಿಂಗ್ ಮಾಡ್ಕೊಂಡು ಇದನ್ನು ಕೂಡ ಅಷ್ಟೇ ಲೈಟ್, ಈಗ ಪೆನ್ಸಿಲ್ ರೌಂಡ್ 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 ಆಗಿ ಮಾಡ್ಬೇಕು. ಕಾಣಿಸ್ತಾ ಇದೆಯಲ್ವಾ ಈಗ ರೌಂಡು. ನಾವು ಫೇಸು ಇದು ಎಲ್ಲ ಏನು ಪೋರ್ಟ್ರೇಟ್ ಮಾಡುವಾಗಲೂ ಕೂಡ ಇದನ್ನೇ ಫುಲ್ ಸ್ಮೂತ್ ಶೇಡಿಂಗ್ ನಲ್ಲಿ ಉಜ್ಬೋದು ಬರೀ ಪೆನ್ಸಿಲ್ ಅಲ್ಲೇ. ನಾವು ಬರ್ಡ್ಸು ಮರ್ಜಿಂಗ್ ಟೂಲ್ಸ್ಗಳು ಅವೆಲ್ಲ ಇಟ್ಕೊಂಡು ಮಾಡ್ತೀವಿ. ಅದೇ ಮರ್ಜಿಂಗ್ ಟೂಲ್ಸ್ ಅವೆಲ್ಲ ರಾಂಗ್ ಮೆಥಡ್. ಇದು ಆಕ್ಚುಲಿ ರೈಟ್ ಮೆಥಡ್ ಅಂದ್ರೆ ಇದರಲ್ಲೇ ಪೆನ್ಸಿಲ್ ಅಲ್ಲೇ ಉಜ್ಬೇಕು ಆಕ್ಚುಲಿ. ಇವಾಗೆಲ್ಲ ರಾಂಗ್ ಮೆಥಡ್ ಅಲ್ಲೇ ಹೇಳ್ಕೊಡೋದು ಜಾಸ್ತಿ ಆಗಿದೆ. ಇಲ್ಲಿ ನಾನು ಯಾವುದೇ ಮರ್ಜಿಂಗ್ ಟೂಲ್ ಯೂಸ್ ಮಾಡ್ತಾ ಇಲ್ಲ, ಇಡೀ ಪೆನ್ಸಿಲ್ ನಲ್ಲೇನೆ ಬಿಲ್ಡ್ ಮಾಡ್ತಾ ಇದ್ದೀನಿ. ಅದು ಏನ್ ತಪ್ಪಲ್ಲ, ಅದು ಮಾಡ್ಬೋದು. ಪೆನ್ಸಿಲ್ ಅಲ್ಲಿ ಮಾಡೋದು ಕಲ್ತ್ಬಿಟ್ರೆ ಆಮೇಲೆ ಬೇಕಾದ್ರೆ ಅಡ್ಜಸ್ಟ್ಮೆಂಟಿಗೆ ನಾವು ಇದನ್ನ ಮರ್ಜಿಂಗ್ ಟೂಲ್ಸ್ಗಳನ್ನ ಬರ್ಡ್ಸ್ಗಳು ಏನಾದ್ರು ಯೂಸ್ ಮಾಡ್ಬೋದು. ಇಯರ್ ಬರ್ಡ್ಸ್ ಯೂಸ್ ಮಾಡ್ಬೋದು, ಅಥವಾ ಮರ್ಜಿಂಗ್ ಟೂಲ್ ಅಂತಂದು ಹೇಳ್ಬಿಟ್ಟು ಒಂದು ಇವೆಲ್ಲ ಬರ್ತವೆ ಕಾಟನ್ ಎಲ್ಲ ಕಾಟನ್ ಬರ್ಡ್ಸ್ ಆಗ್ಬೋದು, ಅಥವಾ ಬೇರೆ ಬೇರೆ ಟೂಲ್ಸ್ಗಳೆಲ್ಲಾನು ಬರ್ತವೆ. ಪೇಪರ್ ಇದು ಸ್ಟಿಕ್ಕು ಸ್ಟೆಮ್ಸು ಎಲ್ಲಾನು ಅದ್ರಲ್ಲೂ ಉಜ್ಬೋದು, ಕೈಯಲ್ಲೂ ಉಜ್ಬೋದು. ಹೆಚ್ಚಿನದಾಗಿ ನಾವು ಪೆನ್ಸಿಲ್ ನಲ್ಲೇ ಉಜ್ಕೊಂಡು ಹೋದ್ರೆ ಅದ್ ನಾವು ಕಲಿಯೋದಕ್ಕೆ ಈಸಿ ಆಗುತ್ತೆ. ಉಜ್ಜುವಂತ ಮರ್ಜಿಂಗ್ ಟೂಲ್ ಅಂತಂದು ಉಪಯೋಗಿಸಿದ್ರೆ ಅದು ಎಲ್ಲಿ ಮರ್ಜ್ ಮಾಡಿದ್ವಿ, ಎಷ್ಟು ಮರ್ಜ್ ಮಾಡಿದ್ವಿ ಅಂತಂದು ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ. ಪೆನ್ಸಿಲ್ ಅಲ್ಲಾದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ನಾನು ಆಲ್ಮೋಸ್ಟ್ ಬರೀ ಪೆನ್ಸಿಲ್ ಅಲ್ಲೇ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಲ್ಲ. ಕ್ವಾಲಿಟಿ ಬರಬೇಕು ಅಂತಂದ್ರೆ ಪೆನ್ಸಿಲ್ ಅಲ್ಲೇ ಮಾಡಬೇಕು, ಅದರಲ್ಲಿ ಅಷ್ಟು ಕ್ವಾಲಿಟಿ ಗೊತ್ತಾಗಲ್ಲ ಮರ್ಜಿಂಗ್ ಟೂಲ್ಗಳಲ್ಲಿ. ನೋಡಿ ಇಲ್ಲೆಲ್ಲ ಈ ತರ ಪ್ಯಾಚ್ 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 ಬರುತ್ತೆ. ಆ ಪ್ಯಾಚ್ಗಳು ಮತ್ತೆ ನಾವು ಹಿಂಗೆ ಪೆನ್ಸಿಲ್ ಅಲ್ಲಿ ಉಜ್ಕೊಂಡ್ ಬರ್ಬೋದು. ಇದಕ್ಕೆ ನಿಮಗೆ ಗ್ಲಾಸಿ ಎಫೆಕ್ಟ್ ಬರುತ್ತೆ ಇದನ್ನೆಲ್ಲ ಉಜ್ಕೊಂಡು ಬಂದ್ರೆ. ಇಲ್ಲಿ ಒಂದು ಹೈಲೈಟ್ ಬಂದಿದೆ, ಹೈಲೈಟ್ ನಾನು ಪೇಪರ್ನಲ್ಲಿ ಹಾಗೆ ಬಿಟ್ಕೊಂಡು ಹೋಗಿದ್ದೀನಿ. ನೋಡಿ ಇಷ್ಟು ಡಾರ್ಕ್, ಹೆವಿ ಡಾರ್ಕ್, ಎಷ್ಟು ಬೇಕೋ ಅಷ್ಟು ಡಾರ್ಕ್ ಮಾಡಿ ಮಾಡ್ಬೋದು. ಇವಾಗ ಶ್ಯಾಡೋ ಹೆಂಗ್ ಬೀಳುತ್ತೆ ಅಂತ ನೋಡಿ. ಶ್ಯಾಡೋ ಅದು ಶೇಪ್ ಏನಿರುತ್ತೆ ಕೋನ್ ಶೇಪ್ ಅಲ್ಲೇ ಬರುತ್ತೆ. ಇಲ್ಲಿ ಕೂಡ ಡಾರ್ಕ್ ಇಂದ ಅವ್ರಿಗೆ ಮೀಡಿಯಂ ಹೋಗುತ್ತೆ, ಲೈಟ್ ಕಡಿಮೆ ಆಗ್ತಾ ಹೋಗುತ್ತಲ್ಲ ಆಂಗಲ್ ಅಲ್ಲಿ ಬಿದ್ದಾಗ. ಅವಾಗ ಆಂಗಲ್ ಇದರಲ್ಲಿ ಲೈಟ್ ಕಂಪ್ಲೀಟ್ ಲೈಟ್ ಪೆನ್ಸಿಲ್ ನಲ್ಲೇ ಲೈಟ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಲೈಟ್ ಮಾಡೋದು ಹೇಗೆ ಅಂತ ತೋರಿಸಿದ್ನಲ್ಲ ಅಲ್ಲಿ ಮರ್ಜ್ ಮಾಡಿದ್ದು. ಹಾಗೆ ಡಾರ್ಕ್ ಒಂದ್ಸತಿ ಪ್ರೆಸ್ ಮಾಡಿ ಅದನ್ನ ಹಾಗೆ ಲೂಸ್ ಬಿಡ್ತಾ ಬಂದ್ರೆ ಅದು ಲೈಟ್ ಬರೀ ಪೆನ್ಸಿಲ್ ನಲ್ಲೇ ಬಂದ್ಬಿಡುತ್ತೆ. ಆಮೇಲೆ ಬಡ್ಸ್ ಅಲ್ಲಿ ಉಜ್ಜೋದು ಅದೆಲ್ಲ ಅವಾಗ ಹಾಗೆ ಮಾಡಕ್ ಹೋದಾಗ ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ಜನ ಅದನ್ನೇ ಮಾಡ್ತಾರೆ. ಹಿಂಗ್ ಉಜ್ತಾರೆ, ಹಿಂಗ್ ಉಜ್ಜಾಗ ಏನಾಗುತ್ತೆ ಹೇಳಿ, ಕಾರ್ಬನ್ ಎಲ್ಲ ಹಿಂಗೆ ರಿಮೂವ್ ಆಗುತ್ತೆ, ಅಲ್ಲಿರೋ ಪೇಪರ್ ಗ್ರೈನ್ಸ್ ಅದೆಲ್ಲ ಒಳಗಡೆ ಕೂತ್ಕೊಳ್ಳುತ್ತೆ. ಅವಾಗ ಜಾಸ್ತಿ ಮರ್ಜ್ ಆಗುತ್ತೆ ಅನ್ಕೊಂಡು ನಾವು ಅನ್ಕೋತೀವಿ, ಆದ್ರೆ ವೇರಿಯೇಷನ್ಸ್ ಆಗಲ್ಲ. ಈಗ ವೇರಿಯೇಷನ್ಸ್ ನೋಡಿ, ಇಲ್ಲಿ ಆಬ್ಜೆಕ್ಟ್ ಗಿಂತ ಶಾಡೋ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತಂದೇಳ್ಬಿಟ್ಟು, ಎಲ್ಲಿ ಸ್ಟ್ರಾಂಗ್ ಬೇಕೋ ಅಲ್ಲೆಲ್ಲ ಸ್ಟ್ರಾಂಗ್ ಆಗಿ ಇದನ್ನ ಮಾಡ್ಬೋದು. ಇನ್ನೂ ಡಾರ್ಕ್ ಬೇಕಾ ನೋಡಿ, ಇನ್ನೂ ಡಾರ್ಕ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ ಡಾರ್ಕ್ ಇವಾಗ ನಿಮ್ಗೆ ಎಷ್ಟು ಡಾರ್ಕ್ ಆಗಿದೆ ಅಂತಂದು. ಇನ್ನು ಡಾರ್ಕ್ ಮಾಡ್ಬೋದು. ಕಾಂಟ್ರಾಸ್ಟ್ ಆಗಿ ಇದು ಬರ್ತಾ ಹೋಗುತ್ತೆ. ಇಲ್ಲಿ ಬೇಕಾದಾಗ ಕ್ಲೀನ್ ಮಾಡ್ಕೋಬಹುದು ಇದನ್ನೆಲ್ಲನು.
ಇದು ಒಂದು ಕೋನ್ ಶೇಪ್ ಆಯ್ತು, ಒಂದು ಸರ್ಕಲ್ ಶೇಪ್ ಆಯ್ತು, ಒಂದು ಕೋನ್ ಶೇಪ್ ಆಯ್ತು. ಇದನ್ನ ನೀಟ್ನೆಸ್ ಇದು ಮಾಡ್ಕೋಬಹುದು. ಬೇರೆ ಏನಾದ್ರು ಬೇಕು ಅಂತಂದ್ರೆ ಸೇಮ್ ಇದರಲ್ಲಿ ಬೇರೆ ಒಂದು ಇದು ಮಾಡ್ಬೋದು. ನಿಮಗೆ ಡೈರೆಕ್ಟ್ ಆಗಿ ಮಾಡ್ಬೋದು ನೋಡಿ. ಸಣ್ಣ ಸಣ್ಣ ಆಬ್ಜೆಕ್ಟ್ ದ್ರಾಕ್ಷಿ ಆಗ್ಬೋದು. ದ್ರಾಕ್ಷಿ ಬೇಕಾದ್ರೆ ಹಿಂಗ್ ಬರುತ್ತೆ. ದ್ರಾಕ್ಷಿದು ಇದೆಲ್ಲ ಗಂಟ್ಲು ನೋಡಿದಿರಲ್ಲ, ದ್ರಾಕ್ಷಿ ಗಂಟ್ಲು. ನೋಡಿ ಹೇಗ್ ಬಂತು ಈಗ. ಇದನ್ನ ಹಿಂಗೆ ಶಾಡೋ ಇದು ಮಾಡಿದ್ರೆ ಈ ಶಾಡೋಗೆ ಅದು ನೀಟಾಗಿ ಶಾಡೋ ಇಂದ ಅದು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಆಮೇಲೆ ಬೇಕಾದ್ರೆ ನೀವೆಲ್ಲ ಇದನ್ನ ಎರೇಸ್ ಮಾಡ್ಕೊಂಡ್ಬಿಡ್ಬೋದು. ಎರೇಸ್ ಮಾಡ್ಕೊಂಡ್ರೆ ನೀವು ಬ್ಯೂಟಿಫುಲ್ ಆಗಿರುತ್ತೆ. ನೀಟ್ನೆಸ್ ಕ್ರಿಯೇಟ್ ಮಾಡ್ಕೊಂಡ್ರೆ ಶಾಡೋ ಏನು ಕಷ್ಟಪಡೋದೇನು ಬೇಕಾಗಿಲ್ಲ. ಶಾಡೋ ಮಾಡಿದ್ರಲ್ವಾ, ಶಾಡೋನ ಈ ಪೆನ್ಸಿಲ್ ಹಿಡ್ಕೊಂಡು ಡಾರ್ಕ್ ಇಂದ ಲೈಟ್ ಮಾಡ್ಕೊಬರೋದು, ಲೈಟ್ ಇಂದ ಡಾರ್ಕ್ ಮಾಡ್ಕೊಬರೋದು. ಇದು ಸ್ವಲ್ಪ ಬರಬೇಕು ಅಂತ ರೌಂಡ್ 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 ಮಿಕ್ಸ್ ಮಾಡಿ ಗ್ರೌಂಡ್ ಮಾಡಿದ್ರೆ ಅದು ನಮಗೆ ಸ್ವಲ್ಪ ಫೆದರ್ ಟಚ್ ತರ. ಇದು ಕಾಂಟ್ರಾಸ್ಟ್ ಬೇಕಾ, ಇದನ್ನ ಪೆನ್ಸಿಲಿಂಗ್ ಇಟ್ಕೊಂಡು ಇನ್ನೂ ಕಾಂಟ್ರಾಸ್ಟ್ ಮಾಡಿ ಇನ್ನೊಂದ್ಸತಿ ಅದ್ರ ಮೇಲೆ ಬನ್ನಿ, ಮತ್ತೆ ಮಾಡ್ಕೊಬನ್ನಿ, ಅದ್ರ ಮೇಲೆ ಮಾಡ್ಕೊ. ಸ್ಮೂತ್ ಬರುತ್ತೆ ಅಲ್ವಾ. ಇದನ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಸಿಗ್ತೀನಿ. ನಾಳೆ ಇನ್ನೊಂದು ವಿಡಿಯೋ ನೋಡೋಣ. ಓಕೆ ಓಕೆ ಗುಡ್. ಇದು ಮೊದಲನೇದಾಗಿ ಯಾರಾದ್ರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಪ್ರಯೋಜನ ಇರಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ವಿಡಿಯೋಗಳೆಲ್ಲ ಸಿಗ್ತಾ ಹೋಗ್ತವೆ. ನೀವು ನೋಡ್ತಾ ಹೋಗ್ಬೋದು, ಕಲಿಬೋದು. ಬರೀ ನೋಡಿ ಟೈಮ್ ವೇಸ್ಟ್ ಮಾಡೋದಲ್ಲ, ಅದರಿಂದ ಏನಾದ್ರು ಕಲಿಬೇಕು. ಆವಾಗ ನಿಮಗೆ ಒಂದೇನಾದ್ರೂ ಕಲ್ತಿದ್ದ ಅನುಭವ ಆಗುತ್ತೆ, ತೃಪ್ತಿ ಆಗುತ್ತೆ. ಆದ್ರಿಂದ ನೀವು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಕೂಡ ಒಂದು ವರ್ಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಓಕೆ, ನಮಸ್ಕಾರ.